ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮ ಒಂದು ಆಸೆಯ ಮೇರೆಗೆ ಏನಪ್ಪ ಅಂದ್ರೆ PC ರಿಲೇಟೆಡ್ ಇರತಕ್ಕಂತಹ ಎಲ್ಲ ಕ್ವಶನ್ಸ್ ಪೇಪರನ್ನು ಸರ್ಚ್ ಮಾಡಿ ಯಾವ್ಯಾವ ರೀತಿ ಕ್ವಶನ್ ಅರೈಸ್ ಆಗಿದಾವಲ್ಲ ಆ ಒಂದು ಬೇಸ್ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಈ ಸಂಬಂಧಪಟ್ಟಂಥ ವಿಷಯಗಳನ್ನ ನಾನು ಇವತ್ತು ತಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ಇವತ್ತಿನ ದಿನದ ಪ್ರಮುಖವಾದಂಥ ತರಗತಿ ಪ್ರಮುಖ ಆಯೋಗಗಳು ಮತ್ತು ಅವಕ್ಕೆ ಸಂಬಂಧಿಸಿದಂಥ ಕೆಲವು ವಿಶೇಷವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ಬಂದಿರ್ತೇನೆ. ಸೊ ಈಗ ಏನಕ್ಕಂದ್ರೆ ಜೀವನದಾಗ ದೇವರ ಯಾವ್ದಾರ ಒಂದು ರೂಪದಾಗ ಏನಾರ ಒಂದು ಹೆಲ್ಪ್ ಮಾಡಿರ್ತಾನೆ. ಓಕೆ, ಜೀವನದಾಗ ದೇವರು ಯಾವ್ದಾರ ಒಂದು ರೂಪದಾಗ ಒಂದು ದಾರಿ ತೋರಿಸಿರ್ತಾನೋ ಆ ಕೊಟ್ಟ ದಾರಿ ತೋರಿಸಿದಂತಹ ಮಾರ್ಗವನ್ನು ನಾವು ಸರಿಯಾದ ರೀತಿಯಿಂದ ಏನಾದರೂ ಯೂಸ್ ಮಾಡ್ಕೊಂಡಿದ್ದಾಗಿದ್ರೆ ನಮ್ಮ ಜೀವನ ಏನಪ್ಪ ಅಂತಂದ್ರೆ ಸುಖಮಯದಿಂದ ಕೂಡಿರ್ತದ ಸ್ನೇಹಿತರೆ. ಸೊ ಇರ್ತಕ್ಕಂಥ ಅವಕಾಶವನ್ನು ಯಾವುದೇ ರೀತಿ ವ್ಯರ್ಥ ಮಾಡ್ಕೋಬೇಡ್ರಿ. ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಆಗಲಿ ಅಥವಾ ಇನ್ನೂ ಮುಂದೆ ಬರ್ತಕ್ಕಂಥ 402 ಎಕ್ಸಾಮ್ ಆಗಲಿ ಮತ್ತೆ ಕಾನ್ಫರ್ಮ್ ಆಗತ್ತವ ಈಗ ನೆಕ್ಸ್ಟ್. ಸೊ ಯಾವುದೂ ನೋಡಪ್ಪ ಅಂದ್ರೆ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದೆ ದಿನನಿತ್ಯವಾಗಿ ನೀವೇನಾದರೂ ಓದಿದ್ದಾದ್ರೆ ನೀವು ಕನಸು ಕಂಡಂತಹ ಪ್ರತಿಯೊಂದು ನೌಕರಿ ನಿಮ್ಮ ಕೈಯಲ್ಲಿ ಇರ್ತಾವಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಂದುವರಿಸೋಣ್ರಿ. ಪ್ರಮುಖ ಆಯೋಗಗಳು ಮತ್ತು ಸಂಬಂಧಿಸಿದಂತಹ ವಿಷಯಗಳು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂತಹ ಟಾಪಿಕ್ ಇರ್ತದ್ರಿ. ಇದು ಯಾರು ಕೂಡ ಇದನ್ನ ಬೋರ್ ಮಾಡ್ಕೊಲಾರ್ದ ಏನ್ ಮಾಡ್ಬೇಕಂದ್ರೆ ನೀಟಾಗಿ ನೋಡ್ಕೊತ ಹೋಗ್ಬೇಕು. ಸೈಮನ್ ಆಯೋಗ ನೀವು ಭಾಳ ಸರ್ತಿ ಎಲ್ಲ ಹಿಸ್ಟ್ರಿ ಒಳಗೆ ಓದ್ತೀರಿ, IC ಒಳಗೆ ಓದ್ತೀರಿ, ಹೌದಲ್ರಿ? ಆದ್ರೆ ಡಿಫ್ರೆಂಟ್ ವೇದಾಗ ಓದ್ರಿ ಒಂದು ಸ್ವಲ್ಪ. ಈಗ ಸೈಮನ್ ಆಯೋಗ ಏನು ವಿಶೇಷತೆ ಅಂತ ಡೈರೆಕ್ಟ್ ಹೇಳ್ತೇನೆ ನಾನು. 1919 ಮಾಂಟಿಗೋ ಜೆನ್ಸ್ಬರ್ಗ್ ನೋಡ್ರಿ, 1919 ಮಾಂಟಿಗೋ ಜೆನ್ಸ್ಬರ್ಗ್ ಕಾಯ್ದೆಯ ಪರಿಣಾಮಗಳನ್ನ ಅಧ್ಯಯನ ಮಾಡಲು ನೇಮಕವಾದಂತ ಈ ಒಂದು ಸಮಿತಿ ಆಯೋಗ ಈ ಒಂದು ಜೆನ್ಸ್ಬರ್ಗ್ ಕಾಯ್ದೆಯ ಪರಿಣಾಮಗಳನ್ನ ಅಧ್ಯಯನ ಮಾಡಲು ಗೊತ್ತಿರ್ತದ. ನೆಕ್ಸ್ಟ್ ನೋಡ್ರಿ, ಇದು ಸಂಪೂರ್ಣವಾಗಿ ಯಾರಿಂದ? ಬಿಳಿಯರಿಂದಲೇ ಕೂಡಿದಂತಹ ಸಮಿತಿ. ಭಾರತೀಯರಿಂದ ಸೈಮನ್ ಗೋ ಬ್ಯಾಕ್ ನೋಡ್ರಿ, ಭಾರತೀಯರಿಂದ ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆಯ ಮೂಲಕ ಪ್ರತಿಭಟನೆಗೆ ಒಳಗಾದಂತಹ ಸಮಿತಿ ಯಾವಪ್ಪ ಅಂತಂದ್ರೆ ಈ ಒಂದು ಸೈಮನ್ ಆಯೋಗ. ಓಕೆ, ಕ್ಲಿಯರ್ ಇಲ್ಲ? ನೆಕ್ಸ್ಟ್ ನೋಡ್ರಿ, ಕ್ಯಾಬಿನೆಟ್ ಆಯೋಗ 1940 ಕ್ಯಾಬಿನೆಟ್ ಆಯೋಗ ಭಾರತದಲ್ಲಿ ರಾಷ್ಟ್ರೀಯ ಸರ್ಕಾರ ರಚನೆಯ ಕುರಿತು ಹೇಳ್ತದ. ನೆಕ್ಸ್ಟ್ ಸಂವಿಧಾನದ ರಚನಾ ಸಭೆಯ ರೂಪುರೇಷೆಯನ್ನು ನೀಡುತ್ತದೆ. ಪ್ರಮುಖವಾದಂತಹ ವಿರೋಧ ಪಕ್ಷವನ್ನ ಏನ್ ಮಾಡ್ತಾರೆ? ಒಪ್ಪಿಸಿ ಕಾರ್ಯಾಂಗ ಮಂಡಳಿಯನ್ನ ಸ್ಥಾಪಿಸುವುದಾಗಿರ್ತದೆ. ಇದರ ಪ್ರಮುಖ ಉದ್ದೇಶ ವಿರೋಧ ಪಕ್ಷವನ್ನ ಒಪ್ಪಿಸಿ ಕಾರ್ಯಾಂಗದ ಮಂಡಳಿಯನ್ನ ಏನಪ್ಪಾ ಅಂತಂದ್ರ ಸ್ಥಾಪಿಸುವುದು ಇದರಂತಹ ಪ್ರಮುಖ ಮಹತ್ವವಾದಂತಹ ವಿಷಯವಾಗಿದ್ದದ. ನೆಕ್ಸ್ಟ್ ನೋಡ್ರಿ, ರಾಜ್ಯ ಪುನರ್ರಚನೆಗೆ ಸಂಬಂಧಿಸಿದಂತಹ ಆಯೋಗ ಬಹಳ ಸಲ ಕ್ವಶನ್ ಪೇಪರ್ದಾಗ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಕೇಳಿದಾರು. SK ದಾರ್ ಆಯೋಗ ಯಾವಾಗಪ್ಪ ಅಂತಂದ್ರೆ 1948. ಸೊ SK ದಾರ್ ಆಯೋಗ ಭಾಷೆಯ ಆಧಾರದ ಮೇಲೆ ರಾಜ್ಯ ಪುನರ್ರಚನೆಯ ಅಧ್ಯಯನ ಮಾಡಲು ನೇಮಕವಾಯಿತು ಈ ಒಂದು ಆಯೋಗ. ನೆಕ್ಸ್ಟ್ ಐಕ್ಯತೆ ದೃಷ್ಟಿಯಿಂದ ಭಾಷೆ ಆಧಾರದ ಮೇಲೆ ರಾಜ್ಯ ಪುನರ್ರಚಿಸಬಾರದೆಂದು ವರದಿಯನ್ನ ನೀಡ್ತದ. ಈ ಒಂದು ಸಮಿತಿ ಈ ರೀತಿ ವರದಿಯನ್ನ ನೀಡ್ತದ. ಅದರ ರಿಲೇಟೆಡ್ ಇನ್ನೊಂದು ಸಮಿತಿ ಏನಪ್ಪಾ ಅಂತಂದ್ರೆ JVP ಆಯೋಗ. JVP ಅಂತಂದ್ರೆ ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯಿಂದ ಕೂಡಿದಂತ ಆಯೋಗ JVP ಆಯೋಗ 1948. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಒಳಗೊಂಡಂತ ಈ ಒಂದು ಆಯೋಗವು 1949 ತನ್ನ ವರದಿಯನ್ನ ಭಾಷೆ ಆಧಾರದ ಮೇಲೆ ರಾಜ್ಯವನ್ನ ರಚಿಸಬಾರದು. ಇದು ಕೂಡ ಏನ್ ಹೇಳ್ತದೆ ಅಂದ್ರೆ ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನ ನೀವು ರಚಿಸಿ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತದ. ಯಾವುದು? JVP ಆಯೋಗ. ನೆಕ್ಸ್ಟ್ ಇದ್ರ ರಿಲೇಟೆಡ್ ಇರ್ತಕ್ಕಂಥ ಇನ್ನೊಂದು ಆಯೋಗ ಬರ್ತದ, ಫಜಲ್ ಅಲಿ ಆಯೋಗ 1953. ಫಜಲ್ ಅಲಿ ಆಯೋಗ ಈ ಒಂದು ಆಯೋಗದಲ್ಲಿ ಫಜಲ್ ಅಲಿ ಅವರ ಅಧ್ಯಕ್ಷತೆ ಇರ್ತಾರ. KM ಪನ್ನಿಕರ್ ಅವರ ಏನಪ್ಪಾ ಅಂತಂದ್ರ ಮತ್ತು HN ಕುಂಜ್ರು ಅವರು ಸದಸ್ಯರನ್ನು ಒಳಗೊಂಡು HN ಕುಂಜ್ರು ಮತ್ತು KM ಪನ್ನಿಕರ್ ಸದಸ್ಯರನ್ನು ಒಳಗೊಂಡಂತಹ 3 ಸದಸ್ಯರ ಆಯೋಗ ನೇಮಕವಾಗ್ತದ. ಇದು 1955ರಲ್ಲಿ ವರದಿಯನ್ನ ಸಲ್ಲಿಸ್ತದ. 53 ಸ್ಥಾಪನೆಯಾಗಿ 2 ವರ್ಷ ಬಿಟ್ಟು ವರದಿಯನ್ನು ಸಲ್ಲಿಸ್ತದೆ. ನೆಕ್ಸ್ಟ್ ಈ ಆಯೋಗದ ಶಿಫಾರಸಿನನ್ವಯ ರಾಜ್ಯ ಪುನರ್ರಚನೆ ಆಯಿತು. ಈ ಒಂದು ಆಯೋಗದ ಶಿಫಾರಸಿನನ್ವಯ ರಾಜ್ಯ ಏನಪ್ಪಾ ಅಂದ್ರೆ ಪುನರ್ರಚನೆ ಆಗ್ತದ. ನೆಕ್ಸ್ಟ್ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ, ಬಹಳ ಇಂಪಾರ್ಟೆಂಟ್ ಇರತಕ್ಕಂತಹ ಸಮಿತಿ ಇದೆ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯು 1975, 76 ನಿಟ್ಟಿನಾಗ ಆಗಿರ್ತದೆ. ಇದು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲು ನೇಮಕವಾದಂತಹ ಸಮಿತಿ. ಬಹಳ ಇಂಪಾರ್ಟೆಂಟ್. ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಿಕ ಸೇರ್ಪಡೆ ಮಾಡಲು ನೇಮಕವಾದಂತಹ ಸಮಿತಿ. ಕ್ಲಿಯರ್? ಈ ಸಮಿತಿಯು ಶಿಫಾರಸಿನ ಮೇಲೆಗೆ ಸಂವಿಧಾನದ 4A ಭಾಗದಲ್ಲಿ
ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ಎಲ್ಲಿ 4A ಎಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಏನು ಮಾಡೈತಿಪ್ಪ ಅಂತಂದ್ರೆ ಸೇರ್ಪಡೆ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ UN ದಬಾರ್ ಆಯೋಗ ದಬಾರ್ ಆಯೋಗ 1960 ಈ UN ದಬಾರ್ ಆಯೋಗ 1960ರಲ್ಲಿ ರಚನೆ ಆಗ್ತದ. ಭಾರತದ ಸಂವಿಧಾನದ 244 ಉಪವಿಧಿ 4 ಉಪವಿಧಿ ಅನ್ವಯ ರಾಷ್ಟ್ರಪತಿಗಳು ಅನುಸೂಚಿತ ಬುಡಕಟ್ಟು ಪ್ರದೇಶಗಳಲ್ಲಿ ಜನರ ಕ್ಷೇಮಾಭಿವೃದ್ಧಿಯನ್ನ ಅರಿಯಲು ಮತ್ತು ಅವರ ಆಡಳಿತದ ಬಗ್ಗೆ ವರದಿಯನ್ನ ಮಾಡಲು ಆಡಳಿತದ ಬಗ್ಗೆ ವರದಿಯನ್ನ ಮಾಡಲು ಅವಕಾಶವಿದೆ ಅಂತ ಹೇಳ್ತಕ್ಕಂತಹ ಒಂದು ಆಯೋಗ ಈ ಒಂದು ದಬಾರ್ ಆಯೋಗ ರೀ. ನೆಕ್ಸ್ಟ್ ಈ ಆಯೋಗ 1961ರಲ್ಲಿ ವರದಿಯನ್ನ ನೀಡ್ತದ. ಸ್ಥಾಪನೆ ಆಗಿ ನಂತರ ಒಂದು ವರ್ಷ ನಂತರ ಈ ಒಂದು ವರದಿಯನ್ನ ನೀಡ್ತದ. ಎರಡನೇ ಆಯೋಗವನ್ನ 2002ರಲ್ಲಿ ದಿಲೀಪ್ ಸಿಂಗ್ ಬೋರಿಯಾರವರ ಅಧ್ಯಕ್ಷತೆಯಲ್ಲಿ ಈ ಆಯೋಗವನ್ನ ನೇಮಕ ಮಾಡ್ತಾರ. ದಬಾರಿ ಆಯೋಗ ಎದಕ್ಕೆ ಸಂಬಂಧಪಡ್ತೈತಿ ಗೊತ್ತಾಯ್ತು ನಿಮಗೆ, ಕ್ಲಿಯರ್ ಅಲ್ಲ? ನೆಕ್ಸ್ಟ್ ನೋಡ್ರು ತುರ್ತು ಪರಿಸ್ಥಿತಿ ಅಧ್ಯಯನಕ್ಕಾಗಿ ನೇಮಕ ಆದಂತ ಒಂದು ಆಯೋಗ ಬಹಳ ಇಂಪಾರ್ಟೆಂಟ್ ಆಯೋಗ ರೀ, ಶಾ ನವಾಬ್ ಆಯೋಗ. ನೋಡ್ರಿ ಶಾ ಆಯೋಗ 1977 ರೀ. ಇಂದಿರಾ ಗಾಂಧಿಯವರು 1975 ಜೂನ್ 25ರಂದು 1975 ಜೂನ್ 25ರಿಂದ 1977 ಮಾರ್ಚ್ 21ರವರೆಗೆ ಸುಮಾರು 21 ತಿಂಗಳ ಕಾಲ ಹಿರಿದಂತಹ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ವಿಚಾರಣೆ ನಡೆಸತಕ್ಕಂತಹ ಆಯೋಗ ಒಂದು ನೇಮಕ ಆಗ್ತದ. ಆ ಒಂದು ಆಯೋಗ ಶಾನ್ ಆಯೋಗ. ನೆಕ್ಸ್ಟ್ BG ಕೇರ್ ಅಧ್ಯಕ್ಷತೆಯ ಆಯೋಗ ಒಂದು ಬರ್ತದ. BG ಕೇರ್ ಅಧ್ಯಕ್ಷತೆಯ ಆಯೋಗ 1955. ಭಾರತದ ರಾಷ್ಟ್ರಪತಿಗಳು 344 ಉಪವಿಧಿ 1 ವಿಧಿ ಅನ್ವಯ ಭಾಷೆಯ ಬಗ್ಗೆ ಅಧ್ಯಯನ ಮಾಡಲು ನೇಮಕವಾಗ್ತದ. ಓಕೆ, ಈ ವರದಿಯನ್ನ ಪರಿಶೀಲಿಸಲು ಗೋವಿಂದ ವಲ್ಲಭ ಪಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ. ಇವರು ಗೋವಿಂದ ವಲ್ಲಭ ಪಂತರವರ ಅಧ್ಯಕ್ಷತೆಯಲ್ಲಿ 1957ರಲ್ಲಿ ನೇಮಕವಾದಂತಹ ಸಮಿತಿ ಈ ಒಂದು BG ಕೇರ್ ಅಧ್ಯಕ್ಷತೆಯ ಆಯೋಗ ಆಗಿರ್ತದ. ನೆಕ್ಸ್ಟ್ ರಾಷ್ಟ್ರೀಯ ಮಹಿಳಾ ಆಯೋಗ. ನೋಡ್ರಿ ರಾಷ್ಟ್ರೀಯ ಮಹಿಳಾ ಆಯೋಗ 1992 ರಾಷ್ಟ್ರೀಯ ಮಹಿಳಾ ಆಯೋಗ ರೀ. 1990ರಲ್ಲಿ ರಾಷ್ಟ್ರೀಯ ಮಹಿಳಾ ಕಾಯ್ದೆ ಅನ್ವಯ 1992 ಜನವರಿ 31ರಂದು ಜಯಂತಿ ಪಟ್ನಾಯಕ್ ಅವರ ನೇತೃತ್ವದಲ್ಲಿ ನೇತೃತ್ವದಾಗ ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗವನ್ನ ಸ್ಥಾಪಿಸಲಾಯಿತು. ಪ್ರಸ್ತುತವಾಗಿ ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಮುಖ್ಯಸ್ಥರಾಗಿ ಯಾರದಾರಪ್ಪ ಅಂದ್ರ ರೇಖಾ ಶರ್ಮಾ ಮೇಡಮ್ ಅವರು ಇರ್ತಾರ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ 1995 ಇದು ರಾಷ್ಟ್ರೀಯ ಮಹಿಳಾ ಆಯೋಗ ಆಯಿತು. ನೆಕ್ಸ್ಟ್ ಅದರ ರಿಲೇಟೆಡ್ ಕರ್ನಾಟಕ ರಾಷ್ಟ್ರೀಯ ಮಹಿಳಾ ಆಯೋಗದ 1995, ಕರ್ನಾಟಕ ರಾಜ್ಯ ಮಹಿಳಾ ಕಾಯ್ದೆ 1995 ಅನ್ವಯ ರೂಪಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವನ್ನು ರಚಿಸಲಾಯಿತು. ಸಾಂವಿಧಾನಿಕವಲ್ಲದ ಶಾಸನಬದ್ಧ ಸಂಸ್ಥೆ, ಇದು ಸಾಂವಿಧಾನಿಕವಲ್ಲದ ಶಾಸನಬದ್ಧ ಸಂಸ್ಥೆಯಾಗಿದ್ದು ಪ್ರಸ್ತುತ ಇದರ ಒಂದು ಅಧ್ಯಕ್ಷರು ಪರಿಮಿಳಾ ನಾಯ್ಡು. ನೋಡ್ರಿ ಪರಿಮಿಳಾ ನಾಯ್ಡು ಮೇಡಮ್ ಅವರ ಈ ಒಂದು ಸಮಿತಿಯ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಯಾ ಜಟ್ಲಿ ಸಮಿತಿಯು 2020 ಜಯಾ ಜಟ್ಲಿ ಸಮಿತಿ ಯಾವುದಕ್ಕೆ ಮೇಲೆ ನೇಮಕವಾಯಿತು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಮದುವೆಗೆ ಸೂಕ್ತ ವಯಸ್ಸನ್ನ ನಿಗದಿಪಡಿಸುವುದಕ್ಕೆ ಈ ಒಂದು ಸಮಿತಿ ನೇಮಕ ಆಗ್ತದ. ಯಾಕಪ್ಪ ಎದ್ರ ಸಲುವಾಗಿ ಇದೊಂದು ನೇಮಕ ಆಯ್ತು ಅಂದ್ರೆ ಹೆಣ್ಣು ಮಕ್ಕಳ ಮದುವೆ ಸಲುವಾಗಿ. ಅದ್ರ ಹೋದ್ರೆ ಈ ಸಮಿತಿಯು ತನ್ನ ವರದಿಯನ್ನ ಹೆಣ್ಣು ಮಕ್ಕಳ ಮದುವೆಯ ಕನಿಷ್ಠ ವಯಸ್ಸನ್ನ 18ರಿಂದ 21ಕ್ಕೆ ಏರಿಸಬೇಕೆಂದು ಶಿಫಾರಸು ಮಾಡಿತ್ತು. 18 ಇರ್ತಕ್ಕಂಥ ವಯಸ್ಸನ್ನ 21ಕ್ಕೆ ಏರಿಸಬೇಕಂತ ಶಿಫಾರಸು ಮಾಡಿತ್ತು. ಬಾಲ್ಯ ವಿವಾಹ ಅಪರಾಧ ತಡೆಯಲು ಏನಪ್ಪಾ ಅಂದ್ರೆ ಈ ಒಂದು ಸಮಿತಿ ಬಹಳ ಇಂಪಾರ್ಟೆಂಟ್ ಆಗಿ ನೇಮಕವಾಗ್ತದ. ಜಯಾ ಜಟ್ಲಿ ಸಮಿತಿ. ಮೊದಲ ಆಡಳಿತ ಸುಧಾರಣೆ ಆಯೋಗ 1966. ಮೊದಲ ಆಡಳಿತ ಸುಧಾರಣೆ ಸ್ಥಾಪನೆಯಾಗಿದ್ದು 1966. ಯಾರ ಒಂದು ಅಧ್ಯಕ್ಷತೆಯಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನ ಅಧ್ಯಯನ ಮಾಡಲು ಮೊದಲ ಆಡಳಿತ ಸುಧಾರಣೆ ಆಯೋಗ ರಚಿಸಲಾಯಿತು. ಓಕೆ, ಮೊದಲ ಆಡಳಿತ ಸುಧಾರಣೆ ರಚನೆ ಮಾಡಿದ್ರು. ನೆಕ್ಸ್ಟ್ ಈ ಆಯೋಗವು 1969ರಲ್ಲಿ ತನ್ನ ವರದಿಯನ್ನ ಸಲ್ಲಿಸ್ತದ. 3 ವರ್ಷ ಬಿಟ್ಟ ವರದಿಯನ್ನ ಸಲ್ಲಿಸ್ತದ. ಈ ಆಯೋಗವು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಾಗ ಲೋಕಪಾಲ ಇರ್ಬೇಕ, ಹಂಗಾರ ರಾಜ್ಯ ಮಟ್ಟದಾಗ ಲೋಕಾಯುಕ್ತರು ಇರ್ಬೇಕಂತ ಹೇಳಿ ಶಿಫಾರಸು ಮಾಡ್ತದ.
ಓಕೆ. ಇದರ ಅನ್ವಯ 1971ರಲ್ಲಿ ಮಹಾರಾಷ್ಟ್ರ ರಾಜ್ಯವು ಮೊದಲ ಬಾರಿಗೆ ಲೋಕಾಯುಕ್ತ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತದ. ರಾಜ್ಯದಲ್ಲಿ ಮೊದಲ ಬಾರಿಗೆ ಲೋಕಾಯುಕ್ತ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ 1971 ಓಕೆ. ನೆಕ್ಸ್ಟ್ ಸರ್ಕಾರಿಯ ಆಯೋಗ, ಸರ್ಕಾರಿಯ ಕಮಿಷನ್ 1980 ನೇಮಕವಾದಂತಹ ಈ ಒಂದು ಆಯೋಗ ಕೇಂದ್ರ ರಾಜ್ಯ ನಡುವಿನ ಸಂಬಂಧವನ್ನ ಹೇಳ್ತದ. ಹಿಂಗಕ್ಕೆ ಈ ಒಂದು ಸರ್ಕಾರಿ ಆಯೋಗ ಯಾವುದಕ್ಕೆ ಸಂಬಂಧ ಇತ್ತು ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಲು. ಹಿಂಗ ಕ್ವಶನ್ ಬಂದಿತ್ತು, ಹಿಂಗ ಆನ್ಸರ್ ಇತ್ತು. ಓಕೆ. ನೆಕ್ಸ್ಟ್ 1988ರಲ್ಲಿ ಇದರ ವರದಿಯನ್ನ ಬಿಡುಗಡೆ ಮಾಡ್ತದ. ಸೊ 1988ರಲ್ಲಿ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತದ. ನೆಕ್ಸ್ಟ್ ಪ್ರಮುಖ ಶಿಫಾರಸುಗಳೆಂದರೆ 243ನೇ ವಿಧಿ ಅನ್ವಯ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನ ವೃದ್ಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು. ರಾಜ್ಯಪಾಲರನ್ನು ನೇಮಿಸುವಾಗ ಇದೊಂದು ಪಾಯಿಂಟ್ ಇದೆ. ರಾಜ್ಯಪಾಲರನ್ನ ನೇಮಿಸುವಾಗ ಆ ರಾಜ್ಯದ ರಾಜ್ಯಪಾಲರೊಂದಿಗೆ ಚರ್ಚಿಸಬೇಕೆಂದು ಶಿಫಾರಸು ನೀಡಿತ್ತು. ಬಹಳ ಇಂಪಾರ್ಟೆಂಟ್ ರೀ. ಒಬ್ಬ ರಾಜ್ಯಪಾಲರನ್ನ ಏನಾರ ನೇಮಕ ಮಾಡ್ಬೇಕಾತಂದ್ರ ಆ ರಾಜ್ಯದ ರಾಜ್ಯಪಾಲರೊಂದಿಗೆ ಚರ್ಚಿಸಬೇಕು ಅಂತ ಹೇಳಿಬಿಡ್ತದ ಈ ಒಂದು ಸರ್ಕಾರಿ ಆಯೋಗ. ನೆಕ್ಸ್ಟ್ ಎರಡನೇ ಆಡಳಿತ ಸುಧಾರಣೆ ನೋಡ್ರಿ. ಎರಡನೇ ಆಡಳಿತ ಸುಧಾರಣೆ 2005 ಏನದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆದಂತಹ ಎಂ ವೀರಪ್ಪ ಮೊಯ್ಲಿ ಅವರ ಅಧ್ಯಕ್ಷತೆಯಲ್ಲಿ ನೇಮಕವಾದಂತಹ ಈ ಒಂದು ಆಯೋಗವು ಈ ಆಡಳಿತ ಸಂಬಂಧಿಸಬೇಕೆಂಬ ಶಿಫಾರಸನ್ನು ಮಾಡ್ತದ. ಈ ಆಡಳಿತವನ್ನ ಏನಪ್ಪಾ ಅಂದ್ರೆ ಒದಗಿಸಬೇಕೆಂಬ ಶಿಫಾರಸನ್ನ ಮಾಡ್ತದ. ಜೊತೆಗೆ ತ್ವರಿತವಾಗಿ ನ್ಯಾಯವನ್ನ ಒದಗಿಸ್ತಕ್ಕಂತಹ ಸಲಹೆಯನ್ನ ಈ ಒಂದು ಎರಡನೇ ಆಡಳಿತ ಸುಧಾರಣೆಯ ನೀಡುತ್ತದ. ಯಾವ್ದಾರ ಅನ್ಯಾಯ ಆಗಿರ್ತತಿ, ಸೊ ಯಾರಿಗಾರ ಏನಪ್ಪಾ ಅಂತಂದ್ರ ಏನಾರು ಒಂದು ಕೆಡಕಾಗಿರ್ತತಿ, ಅವ್ರದ್ದು ಕೇಸ್ ಆಗಿರ್ತಾವು, ಆ ಕೇಸ್ ಬಗೆಹರಿಯಾಕ ಮನಿಗೆ ಮತ್ತು ಏನಪ್ಪಾ ಅಂತಂದ್ರೆ ಕೋರ್ಟ್ಗೆ ಅಡ್ಡಾಡಿ ಅವ್ರ ಕಾಲನ ಚಪ್ಪಲ್ ಹರಿಬಾರ್ದು, ಅವ್ರ ಕೇಸ್ ಬಗೆಹರಿಬೇಕ್ರಿ. ಆ ಒಂದು ನಿಟ್ಟಿನಾಗ ತ್ವರಿತಗತಿಯಾಗಿ ಏನಪ್ಪಾ ಅಂತಂದ್ರೆ ನ್ಯಾಯವನ್ನು ಒದಗಿಸುವ ಕೆಲಸ ಮಾಡ್ರಿ ಅಂತ ಹೇಳ್ತಕ್ಕಂತಹ ಸಮಿತಿ ಒಂದು ಸುಧಾರಣೆ ಯಾವ್ದಪ್ಪ ಅಂತಂದ್ರೆ ಎರಡನೇ ಆಡಳಿತ ಸುಧಾರಣೆ. ಅತ್ಯಂತ ಬೆಸ್ಟ್ ಬಡವರಿಗೋಸ್ಕರ ಇದ್ದಂತಹ ಸುಧಾರಣೆ ರೀ ಈ ಒಂದು ಎರಡನೇ ಆಡಳಿತ ಸುಧಾರಣೆ. ಕೇಂದ್ರ ರಾಜ್ಯ ಸಂಬಂಧ ಆಯೋಗ ಮತ್ತು ಪುಂಚೆ ಆಯೋಗ ಅಂತ ಕರೀತಾರೆ. ಇದಕ್ಕೆ ಪುಂಚೆ ಆಯೋಗ ಅಂತ ಕರೀತಾರೋ. 2007 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದ ಆಯೋಗ ಪುಂಚೆ ಆಯೋಗ. ನೋಡ್ರಿ, ಕೇಂದ್ರ ರಾಜ್ಯ ನಡುವಿನ ಸಂಬಂಧ ಅಧ್ಯಯನ ಮಾಡಲು ನ್ಯಾಯಾಧೀಶರಾದಂತಹ ಮದನ್ ಮೋಹನ್ ಪುಂಚೆ ಆಗಬೇಕದು. ಮದನ್ ಮೋಹನ್ ಪುಂಚೆ ಅವರ ನೇತೃತ್ವದಲ್ಲಿ ನೇಮಕವಾದಂತಹ ಈ ಒಂದು ಆಯೋಗವನ್ನು ನೇಮಿಸ್ತಾರ. 2010ರಲ್ಲಿ ಇದರ ವರದಿಯನ್ನ ಕೊಡ್ತಾರೆ. 2010 ವರದಿಯನ್ನ ಕೊಡ್ತಾರೆ. ಕರ್ನಾಟಕ ರಾಜ್ಯದ ಆಡಳಿತ ಸುಧಾರಣೆ ಆಯೋಗವು ಯಾವಾಗ ಸ್ಥಾಪನೆ ಆಗ್ತಿತ್ತು ಅಂದ್ರೆ 2000 ಮತ್ತು 2001ನೇ ಅವಧಿಯಲ್ಲಿ ಹಾರನಹಳ್ಳಿ ರಾಮಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಆಗ್ತದೆ ಕರ್ನಾಟಕ ರಾಜ್ಯದ ಆಡಳಿತ ಸುಧಾರಣೆ ಆಯೋಗ. TM ವಿಜಯ ಭಾಸ್ಕರ್ ಅವರು ಎರಡನೇ ಆಡಳಿತ ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಇವಾಗ TN ವಿಜಯ ಭಾಸ್ಕರ್ ಅವರೇ ರೀಸೆಂಟ್ ಆಗಿ ಇವರು ಸುದ್ದಿ ಇರ್ತದೆ. 2021ರಿಂದ 23 ತನಕ ಇರ್ತದೆ. ಇವಾಗ ರೀಸೆಂಟ್ ಆಗಿ ಇವರೇ ಇದ್ದಾರೆ ಈ ಆಯೋಗದ ಸುಧಾರಣೆ. ಈಗ ಲಾಸ್ಟ್ ತಿಂಗಳ ವಿಜೇತದಲ್ಲಿ ನಾನು ಇದ್ರ ಬಗ್ಗೆ ವಿಜಯ ಭಾಸ್ಕರ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ನೋಡ್ರಿ, ವಾಂಚು ಸಮಿತಿ 1971ರಲ್ಲಿ ನೇಮಕವಾಗ್ತದ. ಪ್ರಾಮಾಣಿಕವಾಗಿರತಕ್ಕಂತಹ ಚುನಾವಣೆ ಅಭ್ಯರ್ಥಿಯು ಚುನಾವಣೆಯ ವೆಚ್ಚವನ್ನ ಭರಿಸಲು ಸಾಧ್ಯವಿಲ್ಲದ ಕಾರಣ ಸರ್ಕಾರವೇ ವೆಚ್ಚವನ್ನ ಭರಿಸಬೇಕು ಎಂದು ಶಿಫಾರಸು ಮಾಡ್ತದ. ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ಪ್ರಜೆ ಏನಾರ ಚುನಾವಣೆಗೆ ನಿಂತಂದ್ರ ಆತನ ವೆಚ್ಚನ ಆತ ಭರಿಸಲು ಸಾಧ್ಯವಿಲ್ಲದ ಕಾರಣ ಚುನಾವಣೆಯ ವೆಚ್ಚವನ್ನ ಸರ್ಕಾರನ ವೆಚ್ಚವನ್ನ ಭರಿಸಬೇಕು ಎಂದು ಶಿಫಾರಸು ಮಾಡ್ತದ್ರಿ. ರೊಕ್ಕ ಕೊಟ್ಟ ಎಲೆಕ್ಷನ್ ನಿಲ್ಸೋದ್ರಿ. ರೊಕ್ಕ ಕೊಟ್ಟ ಎಲೆಕ್ಷನ್ ಇರ್ತಕ್ಕ ಕೆಲಸ ಯಾವ್ದು ಮಾಡಿತ್ತು ಅಂದ್ರೆ ವಾಂಚು ಸಮಿತಿ 1971. ತಾರಕುಂಡೆ ಸಮಿತಿ ನೋಡ್ರಿ, ತಾರಕುಂಡೆ ಸಮಿತಿ ಚುನಾವಣೆ ವೆಚ್ಚವನ್ನ ಸರ್ಕಾರಕ್ಕೆ ಭರಿಸುವ ಬಗ್ಗೆ ಶಿಫಾರಸು ಮಾಡ್ತದೆ. ಇದು ಕೂಡ ಏನಪ್ಪಾ ಅಂದ್ರೆ ಇವೆರಡು ಚುನಾವಣೆ ಎಲೆಕ್ಷನ್ ಕಮಿಷನ್ ರಿಲೇಟೆಡ್ ಇರ್ತಕ್ಕಂತಹ ಸಮಿತಿಗಳು. ದಿನೇಶ್ ಗೋಸ್ವಾಮಿ ಇದು ಕೂಡ ಏನಪ್ಪಾ ಅಂತಂದ್ರೆ 324ನೇ ವಿಧಿ ಅನ್ವಯ ರಚನೆ ಆದಂತಹ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತಹ ಒಂದು ವರದಿ ಆಗಿರ್ತದ. 1990ರಲ್ಲಿ ಸ್ಥಾಪನೆ ಆಗಿರ್ತಂತಹ ಈ ಒಂದು ದಿನೇಶ್ ಗೋಸ್ವಾಮಿ ಸಮಿತಿಯು ಚುನಾವಣೆ ಆಯೋಗವ ಬಹು ಸದಸ್ಯರನ್ನು ಒಳಗೊಂಡಿರಬೇಕು ಎಂದು ಶಿಫಾರಸು ಮಾಡ್ತದ. ಚುನಾವಣೆ ಆಯೋಗವು ಬಹು ಸದಸ್ಯರನ್ನ ಒಳಗೊಂಡಿರಬೇಕು ಅಂತ ಹೇಳಿ ಶಿಫಾರಸು ಮಾಡ್ತದ. ಇಂದ್ರಜಿತ್ ಗುಪ್ತಾ ಸಮಿತಿ, ಲೋಕೇಶ್ ಅಲ್ರಿ, ಇಂದ್ರಜಿತ್ ಗುಪ್ತಾ ಸಮಿತಿ 1998ರಲ್ಲಿ ಸ್ಥಾಪನೆ ಆಗ್ತದ. ಸರ್ಕಾರವು ಚುನಾವಣೆ ವೆಚ್ಚಕ್ಕೆಂದೇ ನೀಡುವ ಹಣವು ನಗದು ರೂಪದಲ್ಲಿದ್ದರೆ ವಸ್ತುಗಳ ರೂಪದಲ್ಲಿರಬೇಕೆಂದು ಹೇಳ್ತದೆ. ಅಂದ್ರೆ
ಚುನಾವಣೆ ಸರ್ಕಾರ ಚುನಾವಣೆ ವೆಚ್ಚ ಭರಿಸ್ತದೆ ಅಂತ ಹೇಳ್ತೀವಿ, ಆದ್ರೆ ಅದು ನಗದು ರೂಪದಾಗ ಇರಬಾರ್ದು. ಅದು ಕೇವಲ ಯಾವ ರೂಪದಲ್ಲಿ ಇರ್ಬೇಕಪ್ಪ ಅಂತಂದ್ರೆ ವಸ್ತುಗಳ ರೂಪದಾಗಿರ್ಬೇಕು, ರೊಕ್ಕದಾಗ ರೂಪದಾಗಿರಬಾರ್ದು, ವಸ್ತುಗಳ ರೂಪದಾಗಿರಲಿ ಅಂತ ಹೇಳ್ತದ ಇಂದ್ರಜಿತ್ ಗುಪ್ತಾ ಸಮಿತಿ. ಓಕೆ, ಕುಲದೀಪ್ ಸಿಂಗ್ ಆಯೋಗ 2002, ಕುಲದೀಪ್ ಸಿಂಗ್ ಆಯೋಗ 2001 ಜನಗಣತಿಯಂತೆ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಲು 2007 ವರದಿಯನ್ನ ಏನಪ್ಪಾ ಅಂದ್ರೆ ನೀಡ್ತದ. ಜನಗಣತಿಯಂತೆ ಕ್ಷೇತ್ರಗಳನ್ನು ವಿಂಗಡಣೆ, ಎಲೆಕ್ಷನ್ 2001 ಜನಗಣತಿ ಅನ್ವಯ ಕ್ಷೇತ್ರಗಳನ್ನು ವಿಂಗಡಿಸಲು ಅಂತ ಹೇಳ್ತದ. ಪ್ರಸ್ತುತವಾಗಿ ಕ್ಷೇತ್ರ ಹಂಚಿಕೆಯು ಈ ವರದಿ ಅನ್ವಯ ಆಧರಿಸ್ತದ. ಪ್ರಸ್ತುತವಾಗಿ ಕ್ಷೇತ್ರ ಹಂಚಿಕೆಯು 2001 ಜನಗಣತಿಯಂತೆಯೇ ಏನಪ್ಪಾ ಅಂತಂದ್ರೆ ಮುಂದುವರೆದ ಅಂತ ತಿಳ್ಕೊಬಹುದು ನಾವು. ಭಾರತೀಯ ಸುಧಾರಕ ಖ್ಯಾತಿ ಟಿ ಶೆಷನ್, ನೋಡ್ರಿ, ಭಾರತೀಯ ಚುನಾವಣೆ ಸುಧಾರಕ ಖ್ಯಾತಿ ಪಡೆದವರು ಟಿ ಶೆಷನ್ ಅವರನ್ನ ಭಾರತೀಯ ಚುನಾವಣೆಗಳ ಸುಧಾರಕ ಎಂದೂ ಕರೆಯುತ್ತಾರೆ. ನೆಕ್ಸ್ಟ್ ನೋಡ್ರಿ, ಕಾಕಾ ಕಲೇಕರ್ ಸಮಿತಿ, ಕಾಕಾ ಕೇಲ್ಕರ್ ಸಮಿತಿಯನ್ನು ಓದ್ತೀವಿ ನಾವು. ಅದು 1953 ಸ್ಥಾಪನೆ ಆಗ್ತದ. 1953 ಸ್ವತಂತ್ರ ಭಾರತದ ಯಾವುದು ಸ್ವತಂತ್ರ ಭಾರತದ ಮೊದಲ ಹಿಂದುಳಿದ ವರ್ಗ ಅಂತ ಹೇಳ್ಬೋದು ನಾವು. ಕಾಕಾ ಕಲೇಕರ್ ಸಮಿತಿ 1953 1953 ನೇಮಕಗೊಂಡಂತ ಈ ಒಂದು ಆಯೋಗವು 1955 2 ವರ್ಷಗಳ ನಂತರ ಈ ಒಂದು ವರದಿಯನ್ನ ನೀಡುತ್ತದೆ. ದೇಶದಲ್ಲಿ 52% ಮಂದಿ ಹಿಂದೂಗಳಿದ್ದು ಹಿಂದುಳಿದ ವರ್ಗದವರಿದ್ದು 27% ಮೀಸಲಾತಿ ನೀಡಬೇಕೆಂದು ಶಿಫಾರಸು ನೀಡಿದೆ. ನೋಡ್ರಿ, 52% ಮಂದಿ ಹಿಂದುಳಿದ ವರ್ಗದವರು ಅದೀವಿ, ಅವರಿಗೆ 27% ಮೀಸಲಾತಿಯನ್ನು ನೀಡಬೇಕಂತ ಶಿಫಾರಸು ನೀಡುತ್ತೆ. ಜಾತಿಯ ಆಧಾರದ ಮೇಲೆ ಹಿಂದುಳಿದ ವರ್ಗವೆಂದು ಪರಿಗಣಿಸುವುದು. ಇದು ಜಾತಿಯ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಹಿಂದುಳಿದವರು ಎಂದು ಹೇಳಿ ಪರಿಗಣಿಸುವುದು ಅಂತ ಹೇಳಿಕೆ ಕೊಡ್ತೈತಿ. ಯಾವುದು ಕಾಕಾ ಕಲೇಕರ್ ಸಮಿತಿ. ಮಂಡಲ ಆಯೋಗ 1979 ಮಂಡಲ ಆಯೋಗ. ಈ ಮಂಡಲ ಆಯೋಗ ಬಗ್ಗೆ ನೋಡ್ರಿ, ದೇಶದ 2ನೇ ಹಿಂದುಳಿದ ಆಯೋಗ ಇದು. ಯಾವುದು ದೇಶದ 2ನೇ ಹಿಂದುಳಿದ ಆಯೋಗ 1980 ವರದಿಯನ್ನ ಕೊಡ್ತದ. 1990 ವರದಿಯನ್ನ ಜಾರಿಗೆ ಮಾಡ್ತದ. ನೋಡ್ರಿ, 1990 ವರದಿಯನ್ನ ಜಾರಿಗೆ ಮಾಡ್ತದ. ಈ ಆಯೋಗವು ಜಾತಿಯನ್ನ ತೀವ್ರವಾಗಿ ಹಿಂದುಳಿದವರೆಂದು ಪ್ರತ್ಯೇಕಿಸಲು ಕೆನೆಪದರು ಆಧಾರವಾಗಿಸಿಕೊಳ್ಳಬೇಕೆಂದು ಶಿಫಾರಸು ನೀಡುತ್ತದೆ. ಕೆನೆಪದರು ಇದು ಗೊತ್ತಲ್ಲ, ಕೆನೆಪದರು ಆಧಾರವಾಗಿ. ಈ ಆಯೋಗವು ಜಾತಿಯಲ್ಲಿ ತೀವ್ರವಾಗಿ ಹಿಂದುಳಿದವರನ್ನು ಪ್ರತ್ಯೇಕಿಸಲು ಕೆನೆಪದರ ಆಧಾರವಾಗಿ ಇಳಿಸಿಕೊಳ್ಳಬೇಕೆಂದು ಶಿಫಾರಸು ನೀಡಿತು ಅಂತ ಹೇಳ್ತದೆ ರೀ. ಓಕೆ, ಯಾವ ಒಂದು ಆಯೋಗ? ಮಂಡಲ್ ಆಯೋಗ. ನೆಕ್ಸ್ಟ್, ಈ ಆಯೋಗವು ಹಿಂದುಳಿದ ವರ್ಗವನ್ನ ಶೈಕ್ಷಣಿಕ, ನೋಡ್ರಿ ಇದು ಇಂಪಾರ್ಟೆಂಟ್, ಈ ಆಯೋಗವು ಹಿಂದುಳಿದ ವರ್ಗವನ್ನು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಎಂಬ 3 ಅಂಶಗಳನ್ನು, ಎಷ್ಟು ಅಂಶಗಳನ್ನ? 3 ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಕಂಡು ಹಿಡಿಯಬಹುದೊಂದು ಶಿಫಾರಸು ನೀಡ್ತದ. ವೆರಿ 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 ಇಂಪಾರ್ಟೆಂಟ್. ಈ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಕತ್ರಿ. ಸೊ ಯಾವುದು? ಮಂಡಲ ಆಯೋಗದಿಂದ. ಈಗ ರೀಸೆಂಟ್ ಆಗಿರ್ತಕ್ಕಂತಹ ಕರ್ಪೂರಿ ಠಾಕೂರ್ ಅವರಿಗೆ ಏನಪ್ಪಾ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆಯುತ್ತೆ. ಆಮೇಲೆ LK ಅಡ್ವಾಣಿ ಅವ್ರಿಗೆ ಬರ್ತಲ್ಲ, ಪ್ರಜಾವಾಣಿಯದಾಗ ನ್ಯೂಸ್ ಬಂದಿತ್ತು ಏನಂದ್ರ ಮಂಡಲ ಮತ್ತು ಕಮಂಡಲಕ್ಕೆ ಭಾರತದ ಏನಪ್ಪಾ ಭಾರತ ರತ್ನ ಪ್ರಶಸ್ತಿ ಅಂತೇಳಿ. ಅವಾಗೇನೂ ಅರ್ಥನ ಇರ್ಕಿಲ್ಲ, ಅವಾಗೇನೂ ಅರ್ಥ ಆಗಿರ್ಲಿಲ್ಲ. ಈ ಮಂಡಲ ಕಮಂಡಲ ಅಂತ ಏನ್ ಬಂತ ಅಂದಾಗ ನಮ್ಮ ಬಳ್ಳಾರಿ DO ಸಾಹೇಬ್ರವ್ರು, ಬಳ್ಳಾರಿ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಆದಂತಹ ನಮ್ಮ ಹೊನಕಂಡಿ ಗುರುಗಳನ್ನು ಕೇಳಿದಾಗ ಅದ್ರ ಬಗ್ಗೆ ಸ್ಪಷ್ಟವಾಗಿ ಸತತವಾಗಿ 15 ನಿಮಿಷಗಳ ಕಾಲ ನಮಗೆ ಬೋಧನೆ ಮಾಡಿದ್ರು. ಕಮಂಡಲ ಮತ್ತು ಮಂಡಲಕ್ಕೆ ಇರತಕ್ಕಂತಹ ವ್ಯತ್ಯಾಸನ ಬಹಳ ಅದ್ಭುತವಾಗಿ ಬಿಂಬಿಸ್ತಾರ್ರಿ. ಸೊ ಅವರು ಅತ್ಯಂತ ವಾಗ್ಮಿಯಾಗಿದ್ದಾರ ನಮ್ಮ ಹೊನಕಂಡಿ ಸಾಹೇಬರ. ಅವರಿಂದ ಬಹಳ ಕಲ್ತೀವ್ರಿ ನಾವು, ಇಂಥ ಒಂದು ವಿಷಯಗಳ ಬಗ್ಗೆ ಬಹಳ ಕಲ್ತು ಬಿಡೀವಿ. ಸೊ ನೆಕ್ಸ್ಟ್ ನೋಡ್ರಿ, ಹಿಂದುಳಿದಂತಹ ವರ್ಗಗಳ ಶಾಶ್ವತ ಆಯೋಗ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ 1993 ಆಗಸ್ಟ್ 14 ಶಾಶ್ವತ ಹಿಂದುಳಿದ ವರ್ಗಗಳ ಮೊದಲ ರಾಷ್ಟ್ರೀಯ ಆಯೋಗವನ್ನ ನ್ಯಾಯಾಧೀಶರಾದಂತಹ RN ಪ್ರಸಾದ್ ರವರ ನೇತೃತ್ವದಲ್ಲಿ ರಚನೆ ಆಗ್ತೈತಿ. ಇವರ ಒಂದ ನೇತೃತ್ವದಾಗ ಇದು ರಚನೆ ಆಕೈತ್ರಿ. ಯಾವುದು? ಈ ಒಂದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ. ನೆಕ್ಸ್ಟ್, ಪ್ರಸ್ತುತ ಈ ಆಯೋಗವು 338B ವಿಧಿಯನ್ವಯ ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ, ಪ್ರಸ್ತುತವಾಗಿ ಈ ಆಯೋಗವು ಹಿಂದುಳಿದ NCBC ಅಂತ ಬರ್ತದೆ ನೋಡ್ರಿ, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ 338B ವಿಧಿಯನ್ವಯ ಸಂವಿಧಾನಾತ್ಮಕ ಸ್ಥಾನಮಾನ ಪಡೆದು ಕಾರ್ಯವನ್ನು ನಿರ್ವಹಿಸ್ತದ. ಗೊತ್ತಿರಬೇಕು. ನ್ಯಾಯಾಧೀಶರಾದಂತಹ ಜಸ್ಟಿಸ್ ಮಿಲ್ಲರ್ ಸಮಿತಿ 1918 ಜಸ್ಟಿಸ್ ಮಿಲ್ಲರ್ ಸಮಿತಿ ಅಂತಲೂ ಕರೀತಾರೆ. ಇದನ್ನ ಮಿಲ್ಲರ್ ಸಮಿತಿ ಅಂತಲೂ ಕರೀತಾರೆ. ಮೈಸೂರಿನ ದೊರೆಯಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ದಿವಾನರಾದಾಗ, ಇವರ ಕಾಲದಲ್ಲಿ ಇರ್ತಕ್ಕಂತಹ ದಿವಾನರಾದಂತಹ ಕಾಂತರಾಜ್ ಅರಸರ ಅವಧಿಯಲ್ಲಿ ಈ ಒಂದು ಆಯೋಗ 1918 ಜಸ್ಟಿಸ್
ಮಿಲ್ಲರ್ ಆಯೋಗ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಕೈತಿ. ಯಾವಾಗ? ಮೈಸೂರು ರಾಜ ಒಡೆಯರ್ ಇದ್ದಾಗ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾಗ, ಕಾಂತರಾಜ್ ಅವರು ಇದ್ದಾಗ ರೀ, ದಿವಾನ್ ಕಾಂತರಾಜ್ ಅವರು ಇದ್ದಾಗ ಮಾಡ್ತಾರ. ನೆಕ್ಸ್ಟ್ ಈ ಆಯೋಗವು 1999 ನೋಡ್ರಿ 1919ರಲ್ಲಿ ವರದಿಯನ್ನ ನೀಡ್ತದ. 1919ರಲ್ಲಿ ವರದಿಯನ್ನ ನೀಡ್ತದ. ಈ ವರದಿಯಲ್ಲಿ ಮುಂದಿನ 7 ವರ್ಷದೊಳಗೆ ಉನ್ನತ ಹುದ್ದೆಗಳಲ್ಲಿ ಶೇಕಡ 50% ಕೆಳ ಹುದ್ದೆಗಳಲ್ಲಿ ಶೇಕಡ ನೋಡ್ರಿ 2/3 2/3 ಹುದ್ದೆಗಳನ್ನ ಹಿಂದುಳಿದ ವರ್ಗದವರಿಗೆ ಮೀಸಲಿಡಬೇಕೆಂದು ಶಿಫಾರಸು ನೀಡ್ತದ. ಈ ರೀತಿ ಒಂದು ಶಿಫಾರಸು ನೀಡ್ತದ. ಈ ಒಂದು ಮಿಲ್ಲರ್ ಸಮಿತಿ ಬರ ಅಂತ ಏನಪ್ಪಾ ಅಂತಂದ್ರೆ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯವರಿಗೆ ಮನಸ್ಸಿಗೆ ಏನಪ್ಪಾ ಅಂದ್ರೆ ಸ್ವಲ್ಪ ನೋವು ಉಂಟಾಕದಿ. ಇತಿಹಾಸ ಓದಿರ್ತೀರಿ ನೀವು, ಅದಕ್ಕೋಸ್ಕರ ಅವರು ರಾಜೀನಾಮೆ ನೀಡ್ತಾರೋ ಅಂತಾನು ಇರ್ತದ. ಸೊ ನೆಕ್ಸ್ಟ್ ನೋಡ್ರಿ ಏನದ, ಡಾಕ್ಟರ್ ನಾಗನಗೌಡ ಸಮಿತಿ 1956, ನಾಗನಗೌಡ ಸಮಿತಿ 1956. ಮೈಸೂರು ಸರ್ಕಾರ ಡಾಕ್ಟರ್ ನಾಗನಗೌಡ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಸಮಿತಿಯನ್ನ 1956ರಲ್ಲಿ ನೇಮಕ ಮಾಡ್ತದ. ಈ ಆಯೋಗದ ತನ್ನ ವರದಿಯನ್ನ ಏನ್ ಮಾಡ್ತದ ಅಂದ್ರೆ 61 ಎಷ್ಟು ನೋಡ್ರಿ 56 ಸ್ಥಾಪನೆ ಆದ್ರೂ ಕೂಡ 1961ರಲ್ಲಿ ಈ ವರದಿಯನ್ನ ನೀಡ್ತದ. ನೆಕ್ಸ್ಟ್ ಮೊದಲ ಬಾರಿಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಎಂಬ ಪದವನ್ನ ಬಳಕೆ ಮಾಡಿ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡ್ತದ ಈ ಒಂದು ಆಯೋಗ, ನಾಗನಗೌಡ ಆಯೋಗ 1956 ಮತ್ತ ಇಲ್ಲಿ ಹಾವನೂರು ಆಯೋಗನು ಬರ್ತದ. ಹಾವನೂರು ಆಯೋಗ 1972 ಬರ್ತೈತ್ರಿ. ಡಿ ದೇವರಾಜ್ ಅರಸರವರ LG ಹಾವನೂರ್ ಅವರ ನೇತೃತ್ವದಲ್ಲಿ, ಡಿ ದೇವರಾಜ್ ಅರಸು CM ಇದ್ದಾಗ LG ಹಾವನೂರ್ ಅವರ ನೇತೃತ್ವದಲ್ಲಿ 1972ರಲ್ಲಿ ಏನಾಗ್ತೈತೆ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗವನ್ನ ನೇಮಿಸಿತು ಈ ಒಂದು ಹಾವನೂರು ಆಯೋಗ. ಈ ಆಯೋಗವು 4 ಸಂಪುಟಗಳ ವರದಿಯನ್ನ 1975 ಏನ್ ಮಾಡ್ತೈತೆ ನೀಡ್ತದ, ಸಲ್ಲಿಸ್ತದ. 1975 ಸಲ್ಲಿಸ್ತದ. ಈ ವರದಿಯನ್ನ ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಕರಿತೀವ್ರಿ. ಈ ವರದಿಯನ್ನ ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಕರಿತೀವಿ. ಸೊ ಕ್ವಶನ್ ಆಗ್ತದ, ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಯಾವ ಒಂದು ಆಯೋಗವನ್ನ ಕರೀತಾರಂದ್ರ ನೀವು ಕಣ್ಣು ಮುಚ್ಕೊಂಡು ಹಾಕಬೇಕು. ಹಾವನೂರು ಆಯೋಗ 1972 ಅಂತ ಹೇಳಿ. ಓಕೆ. ವೆಂಕಟಸ್ವಾಮಿ ಆಯೋಗ 1983. ಕರ್ನಾಟಕ ಸರ್ಕಾರವು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನೋಡ್ರಿ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಲು 1983ರಲ್ಲಿ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಈ ಆಯೋಗವನ್ನು ರಚಿಸ್ತಾರ. ಈ ಆಯೋಗ ತನ್ನ ವರದಿಯನ್ನ 1986 3 ವರ್ಷಗಳ ನಂತರದಲ್ಲಿ ನೀಡುತ್ತದೆ. ಚಿನ್ನಪ್ಪ ರೆಡ್ಡಿ ಆಯೋಗ 1988. ಇಂಪಾರ್ಟೆಂಟ್ ಆಯೋಗ. ಕರ್ನಾಟಕ ಸರ್ಕಾರವು ಚಿನ್ನಪ್ಪ ರೆಡ್ಡಿ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳನ್ನು ಅಧ್ಯಯನ ಮಾಡಲು 1988ರಲ್ಲಿ ಈ ಆಯೋಗವನ್ನು ರಚಿಸ್ತಾರ. ಈ ಆಯೋಗ ತನ್ನ ವರದಿಯನ್ನು 1990ರಲ್ಲಿ ಸಲ್ಲಿಸ್ತದೆ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಮೀಸಲಾತಿಯು ಈ ಆಯೋಗದ ಶಿಫಾರಸ್ಸಿನ ಮೇರೆಗೆ ಆಧರಿಸಿದೆ. ಇದು ಇಂಪಾರ್ಟೆಂಟ್, ಇದನ್ನ ನೋಡ್ಕೊರಿ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಮೀಸಲಾತಿಯು ಈ ಒಂದು ಆಯೋಗದ ಶಿಫಾರಸ್ಸಿನ ಅನ್ವಯ ಆಧರಿಸಲಾಗಿದೆ. ಯಾವುದು? ಚಿನ್ನಪ್ಪ ರೆಡ್ಡಿ ಆಯೋಗ 1988ರ ಅನ್ವಯ. ನೆಕ್ಸ್ಟ್ HN ನಾಗಮೋಹನ್ ದಾಸ್ ಸಮಿತಿ 2020 ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿಗಳನ್ನ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನ ಹೆಚ್ಚಳಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ನೀಡಲು ನೇಮಕವಾದಂತ ಈ ಆಯೋಗ ಪರಿಶಿಷ್ಟ ಜಾತಿಯ SC ನೋಡ್ರಿ, ಪರಿಶಿಷ್ಟ ಜಾತಿಯ SC 15%ನಿಂದ 17%ಗೆ ಏರಿಸಲಾಯಿತು. STಯನ್ನ 3%ರಿಂದ 7%ರಷ್ಟು ಮೀಸಲಾಯಿತು. ಈ ರೀತಿ ಶಿಫಾರಸು ನೀಡಿದಂತಹ ಆಯೋಗ ಯಾವುದಂತ ಕೇಳಿದ್ರೆ ನಾಗಮೋಹನ್ ದಾಸ್ ಸಮಿತಿ 2020 ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ನ್ಯಾಯಾಧೀಶರಾದಂತಹ ಸದಾಶಿವ್ ಆಯೋಗ 2007. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಉಪಜಾತಿಗಳಿಗೆ ಮೀಸಲಾತಿ ಒದಗಿಸುವ ಸಂಬಂಧಿಸಿದಂತಹ ನೇಮಿಸಲಾಯಿತ್ರಿ. ಪರಿಶಿಷ್ಟ ಜಾತಿ ಒಳಗ SC ಒಳಗ 101 ಜಾತಿ ಅದಾವ, ಅವನ್ನೆಲ್ಲ ಮೀಸಲಾತಿ ಒದಗಿಸಲು ಸಂಬಂಧಿಸಿದಂತಹ ಒಂದು ಶಿಫಾರಸನ್ನ ಮಾಡ್ತದ. ನೆಕ್ಸ್ಟ್ ಈ ಆಯೋಗವು 2012ರಂದು ತನ್ನ ವರದಿಯನ್ನ ನೀಡ್ತದ. ಎಲ್ಲವೂ ಕೂಡ ಅತ್ಯಂತ ಪ್ರಮುಖವಾದಂತಹ ಆಯೋಗಗಳು, ಪ್ರಮುಖವಾದಂತಹ ಸಮಿತಿಗಳು. ಬಹಳ ಸಲ ರಿಪೀಟ್ ಎಕ್ಸಾಮ್ದಾಗ ಕೇಳಿದಂತಾವ ಮಾತು ತಗೊಂಡ್ ಬಂದನ್ರಿ. ಇಲ್ಲಿ ಯಾವ ಕೂಡ ಏನಪ್ಪ ಅಂದ್ರೆ ಜೋಳಿಲಿ ಎಲ್ಲ ಗಟ್ಟಿನದಾವ, ಜೋಳ ಇದ್ದು ಹಾರಿಸಿ ತೆಗೆದುಬಿಟ್ಟಿವಿ ನಾವು. ಕೇವಲ ಗಟ್ಟಿ ಅಂಶಗಳನ್ನು ಮಾತ್ರ ನಾವು ಇಲ್ಲಿ ಇಟ್ಕೊಂಡು ಬಂದೀವಿ. ಓಕೆ. RH ಗೊಂಡವಾಲ್ ಆಯೋಗ 1983. ಕರ್ನಾಟಕ ಸರ್ಕಾರವು ಅಲ್ಪಸಂಖ್ಯಾತರ ಸಮಸ್ಯೆಯನ್ನ ಅಧ್ಯಯನ ಮಾಡಲು ಮೊದಲ ಆಯೋಗವನ್ನ RH ಗೊಂಡವಾಲ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕವಾಯಿತು. ಯಾರ ಒಂದು ಸಮಸ್ಯೆಗಳನ್ನ?
ಮೈನಾರಿಟಿದವ್ರು ಇರ್ತಾರಲ್ಲ ಅವರ ಒಂದು ಸಮಸ್ಯೆನ ಅಧ್ಯಯನ ಮಾಡಲು ಮೊದಲ ಆಯೋಗವನ್ನ ನೇಮಕ ಮಾಡಿದ್ದಾರೆ ಈ ಒಂದು RH ಗೋಂಡವಾಲ್ ಆಯೋಗ 1983. ಸಾಚಾರ್ ಸಮಿತಿ 2005. ಸಾಚಾರ್ ಸಮಿತಿ 2005. ಮುಸ್ಲಿಂ ಸಮುದಾಯವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ. ಸಾಚಾರ್ ಸಮಿತಿ 2005 ನೋಡ್ರಿ. ಮುಸ್ಲಿಂ ಸಮುದಾಯದವರು ಸಾಮಾಜಿಕವಾಗಿ ಈ ಒಂದು ಸಾಚಾರ್ ಸಮಿತಿ ಯಾವುದಕ್ಕೆ ಸಂಬಂಧಪಡ್ತದೆ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಡ್ತದೆ. ಅಂದ್ರೆ ಮುಸ್ಲಿಂ ಸಮುದಾಯದ ಪರವಾಗಿ ಆಯೋಗಗಳ ನೇಮಕವಾಗೈತಿ ಅಂತ ಹೇಳಬೇಕು. ಸಮುದಾಯದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಲು. ಯಾರ ಸ್ಥಿತಿಗತಿಗಳನ್ನ? ಮುಸ್ಲಿಮರ ಸಮುದಾಯದ ಸ್ಥಿತಿಗತಿಗಳನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಲು ನೇಮಕವಾದಂತ ಆಯೋಗ ಯಾವ್ದಪ್ಪ ಅಂದ್ರೆ ಸಾಚಾರ್ ಸಮಿತಿ ತನ್ನ ವರದಿಯನ್ನ 2006ರಲ್ಲಿ ಸಲ್ಲಿಸ್ತದ. ಏನಿದು ಹೊಳೆ ವರದಿ ಸಲ್ಲಿಸ್ತತಿ ಅದು ಡಬಲ್ ಹೇಳ್ತಾನಂತ ಅಂದ್ರು ಅನ್ಕೋರಿ. ಯಾಕಂದ್ರೆ ಸ್ಥಾಪನೆ ಆಗಿದ್ದು ಯಾವಾಗಿರ್ತದಲ್ಲ, ಸಲ್ಲಿಸಿದ್ ಬಹಳ ಇಂಪಾರ್ಟೆಂಟ್ ಆಗೈತಿ. ಸ್ಥಾಪನೆ ಆಗಿದ್ದು ಇಂಪಾರ್ಟೆಂಟ್ ಆಗೈತಿ, ತನ್ನ ವರದಿಯನ್ನ ಸಲ್ಲಿಸಿದ್ದು ಇಂಪಾರ್ಟೆಂಟ್ ಆಗುತ್ತದೆ. ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇದ್ದೀನಿ. ರಂಗನಾಥ್ ಮಿಶ್ರಾ ಆಯೋಗ, ಇದು ಒಂದು ಆಯೋಗ 2007ರಲ್ಲಿ ಸ್ಥಾಪನೆ ಆಗ್ತದ. ಇದು ಭಾರತದ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ರಂಗನಾಥ್ ಮಿಶ್ರಾ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ಮುಸ್ಲಿಮರ ಸ್ಥಿತಿಗತಿಗಳು, ಇದು ಕೂಡ ಭಾರತದಲ್ಲಿ ಮುಸ್ಲಿಮರ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡಲು ನೇಮಕವಾದಂತಹ ಒಂದು ಆಯೋಗ. ಈ ಆಯೋಗ ತನ್ನ ವರದಿಯನ್ನ 2007 ಯಾವ ವರದಿ ಆಯೋಗ ಸ್ಥಾಪನೆ ಆಗೈತಲ್ಲ ಅವಾಗ ಇದರ ವರದಿಯನ್ನ ಸಲ್ಲಿಸಿ ಬಿಡ್ತದ. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ 1993. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ 1993. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವು ಸ್ಥಾಪಿಸಲಾಯಿತು 1993. ಈ ಆಯೋಗವು ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪಿಸಲಾಗಿತ್ತು. ಅಲ್ಪಸಂಖ್ಯಾತರಿಗೆ ಹಿತವನ್ನು ಉದ್ದೇಶಿಸಿ ಈ ಒಂದು ಆಯೋಗ ಸ್ಥಾಪನೆ ಆಗೈತಿ. ಅಂದ್ರೆ ಗೊತ್ತಿದ್ರೆ ಸಾಕ್ರಿ ಇಷ್ಟ. ಅಂದ್ರೆ ಯಾರಿಗೆ ಸಂಬಂಧಪಡುತ್ತೆ ಅಂದ್ರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹೆಸರುಗಳನ್ನ 1993 ಇಂಪಾರ್ಟೆಂಟ್ ಆಗೈತದ. ಸಂವಿಧಾನದ ಪರಾಮರ್ಶ ಆಯೋಗ 2000 ಇಸ್ವಿಯೊಳಗೆ ಸ್ಥಾಪನೆ ಆಗ್ತದ. ಸಂವಿಧಾನವು 1999ಕ್ಕೆ ಜಾರಿ ಬಂದು 50 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ 50 ವರ್ಷ ಆಗೈತೆ ಅಂತ ಇದ್ರ ಹಿನ್ನೆಲೆಯಲ್ಲಿ ಏನಾಗೈತೆ ಅಂದ್ರೆ MN ವೆಂಕಟಾಚಲಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನದ ಕಾರ್ಯವೈಖರಿಯನ್ನ ಬಗ್ಗೆ ಪರಾಮರ್ಶೆ ನಡೆಸಲು ರಾಷ್ಟ್ರೀಯ ಆಯೋಗವನ್ನ 2000 ಫೆಬ್ರವರಿ 22ರಂದ ಈ ಒಂದು ಆಯೋಗವನ್ನ ನೇಮಕ ಮಾಡ್ತಾರ್ರಿ. ಅವಾಗ ಸಂವಿಧಾನ ಜಾರಿಗೆ ಬಂದ 50 ವರ್ಷ ಆದ ಸಲುವಾಗಿ ಇದರ ಒಂದು ಕಾರ್ಯವೈಖರಿಯನ್ನ ಪರಾಮರ್ಶೆ ಮಾಡಲು ಈ ಒಂದು ಆಯೋಗವನ್ನ ಸಂವಿಧಾನ ಪರಾಮರ್ಶ ಆಯೋಗವನ್ನ 2001 ಸ್ಥಾಪನೆ ಮಾಡ್ತಾರೆ. ಈ ಆಯೋಗವು 11 ಮಂದಿಯ ಸದಸ್ಯರನ್ನು ಒಳಗೊಂಡಿತ್ತು. 2002ರಲ್ಲಿ ತನ್ನ ವರದಿಯನ್ನ ನೀಡಿತ್ತು. 11 ಸದಸ್ಯರನ್ನ ಒಳಗೊಂಡಿರ್ತದೆ ಈ ಒಂದು ಆಯೋಗ. ನೆಕ್ಸ್ಟ್ ನೋಡ್ರಿ, ಕೆ ಸಂತಾನಂ ಸಮಿತಿ 1962ರಿಂದ 64 ಕೊಟ್ಟಿದೀವಿ ನಾವು ಇಲ್ಲಿ. ಸೊ ಹಂಗದ ಮತ್ತೆ ಹೆಂಗ ಕೊಡ್ಬೇಕು. ಭ್ರಷ್ಟಾಚಾರ ತಡೆಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಲು ಕೆ ಸಂತಾನಂ ಸಮಿತಿಯವರ ಅಧ್ಯಕ್ಷತೆಯಲ್ಲಿ ಏನಪ್ಪಾ ಅಂದ್ರೆ ನೇಮಕ ಆಯ್ತು. ಯಾವುದಕ್ಕೋಸ್ಕರ? ಭ್ರಷ್ಟಾಚಾರ ಭಾಳ ಆಗಿತ್ತಲ್ಲ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಲು ಈ ಒಂದು ಸಮಿತಿಯನ್ನ ಕೆ ಸಂತಾನಂ ಸಮಿತಿ. ಭ್ರಷ್ಟಾಚಾರ ಎಂಬುದು ಹೆಂಗಪ್ಪ ಅಂತಂದ್ರ ಒಂದು ಸಲ ಇದು ಹತ್ತಿದಂಗ ಭ್ರಷ್ಟಾಚಾರ ಕುರಿತು ಹೇಳ್ತಾನ್ರಿ. ಕೌಟಿಲ್ಯ ಒಂದು ಮಾತು ಹೇಳ್ತಾನೆ. ಭ್ರಷ್ಟಾಚಾರ ಕುರಿತು ನೀವು ಏನ್ ಹೇಳ್ತೀರಪ್ಪ ಅಂತಂದ್ರ ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಗ್ರಂಥ ಒಳಗೆ ಒಂದು ಭಾಗದಾಗ ಐತಿ. ಭ್ರಷ್ಟಾಚಾರ ಎಂಬುದು ಯಾವ ರೀತಿ ಜನಕ್ಕೆ ಅಳವಡಿಸ್ಕೊಂಡಿರ್ತಾರಂದ್ರ, ಜೇನು ಬಿಡಿಸಿದವ ತನ್ನ ಕೈಯನ್ನ ನೆಕ್ಕಲಿರಲಾರ. ಜೇನು ಯಾರು ಬಿಡಿಸಿರ್ತಾರಲ್ಲ ಅವ್ರು ತಮ್ಮ ಕೈ ತಾವು ನೆಕ್ಕ ಇರಲಾರ. ಹಂಗ ಯಾರು ಭ್ರಷ್ಟಾಚಾರ ಮಾಡ್ತಿರ್ತಾರೋ, ಸೊ ಎಲ್ಲರೂ ಕೂಡ ಭ್ರಷ್ಟಾಚಾರ ಮಾಡಿರ್ತಾರೋ ಅಂತ ಒಂದು ನಿಟ್ಟಿನಾಗ ಅದನ್ನ ತಡೆಗಟ್ಟಬೇಕಂತ ಹೇಳಿ ಈ ಒಂದು ಕೆ ಸಂತಾನಂ ಸಮಿತಿ ಬರ್ತದ್ರಿ. ಓಕೆ, ಎಲ್ಲರೂ ಅಧಿಕಾರಿಗಳಾಕಿರಿ. ಸೊ ಯಾರಿಗೂ ಕೂಡ ಏನಪ್ಪಾ ಅಂತಂದ್ರೆ ಸಣ್ಣ ಯಾವುದೋ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಭ್ರಷ್ಟಾಚಾರಿಗೆ ಕೈ ಹಾಕಕ್ ಹೋಗ್ಬೇಡ್ರಿ. ಅದು ನಮ್ಮ ರಾಜ್ಯಕ್ಕೆ ಅವಮಾನ, ನಮ್ಮ ದೇಶಕ್ಕೆ ಅವಮಾನ, ಸ್ವತಃ ನಮ್ಮ ರೊತ್ತಿಗೆ ಅವಮಾನ, ನಮ್ಮ ಹುಟ್ಟಿಗೆ ಅವಮಾನ. ಓಕೆ ನೋಡ್ರಿ, ಯಾರು ಕೂಡ ಭ್ರಷ್ಟಾಚಾರ ಮಾಡಬೇಡ್ರಿ. ಸಂತಾನಂ ಸಮಿತಿ ಆಯೋಗ ಆಗ್ತದ. ಸೊ ಈ ಸಮಿತಿಯ ಕೇಂದ್ರ ಜಾಗೃತಿ ಆಯೋಗವನ್ನ ಸ್ಥಾಪಿಸಲಾಗಿದೆ. CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ರೀ. CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸ್ಥಾಪಿಸ್ತಾರ ಈ ಒಂದು ಸಮಿತಿಯ ಅನ್ವಯ. ನೆಕ್ಸ್ಟ್ ನೋಡ್ರಿ, ಕೇಂದ್ರದ 7ನೇ ವೇತನ ಆಯೋಗ ಅಧ್ಯಕ್ಷರು ಯಾರು? ಕೇಂದ್ರ ಸರ್ಕಾರ ನೌಕರರಿಗೆ ವೇತನ ಪರೀಕ್ಷಿಸಲು ನ್ಯಾಯಾಧೀಶ KNK ಮಾಥುರ್. ನೋಡ್ರಿ, AK ಮಾಥುರ್ ಅವರ ನೇತೃತ್ವದಲ್ಲಿ 7ನೇ ವೇತನ ಆಯೋಗ ಸ್ಥಾಪನೆ ಆಗೈತಿ. ಕೇಳ್ತಾನ 7ನೇ ವೇತನದ ಆಯೋಗದ ಪರೀಕ್ಷೆಯನ್ನು ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂದ್ರೆ AK ಮಾಥುರ್ ಅವರ
ಅಧ್ಯಕ್ಷತೆಯಲ್ಲಿ ಈ ಆಯೋಗ ಶಿಫಾರಸನ್ನ ಕೇಂದ್ರ ಸರ್ಕಾರ ಅಂಗೀಕರಿಸದ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗ 2022 ಕರ್ನಾಟಕ ರಾಜ್ಯ ನೌಕರರ ವೇತನವನ್ನು ಪರೀಕ್ಷಿಸಲು 2022ರಲ್ಲಿ ನವೆಂಬರ್ನಲ್ಲಿ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಅಂದ್ರೆ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಆದಂತಹ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ರಾಜ್ಯ ವೇತನ ಆಯೋಗವನ್ನ ನೇಮಿಸಲಾಗಿದೆ. ಓಕೆ, ನಿವೃತ್ತ IAS ಅಧಿಕಾರಿ ಆದಂತಹ ಶ್ರೀನಿವಾಸ್ ಮೂರ್ತಿ ಅವರ ನೇತೃತ್ವದ ಆರನೇ ಒಂದು ಹಣಕಾಸು ಆರನೇ ಒಂದು ಕರ್ನಾಟಕ ರಾಜ್ಯ ವೇತನ ಆಯೋಗದ ಅಧ್ಯಕ್ಷ ಯಾರಿದ್ರಪ್ಪ ಅಂತಂದ್ರ ಇಲ್ಲಿ ಅದಾರ ನೋಡ್ರಿ, ಶ್ರೀನಿವಾಸ್ ಮೂರ್ತಿ ಅವರು 6ನೇ ವೇತನ ಆಯೋಗದ ಅಧ್ಯಕ್ಷರಿದ್ದರು. ಓಕೆ, ಇದು ಇಂಪಾರ್ಟೆಂಟ್ ರೀ. 7ನೇ ವೇತನ ಆಯೋಗ ಮತ್ತು ಇಲ್ಲಿ 7ನೇ ವೇತನ ಆಯೋಗ ಕರ್ನಾಟಕ ಕೋಟನ್. ಓಕೆ, ಥ್ಯಾಂಕ್ ಯು. ಏನಪ್ಪಾ ಅಂತಂದ್ರೆ ಇವು ಅಷ್ಟು ಸಮಿತಿಗಳು ಮತ್ತು ಆಯೋಗಗಳು ಎಲ್ಲ ಮಿಕ್ಸಪ್ ಆಗಿದಾವೆ. ಇಲ್ಲಿ ಮಿಕ್ಸಪ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಎಲ್ಲ ಬುಕ್ಸ್ನಾಗ ಒಂದ ಕಡೆ ಸಿಗಂಗಿಲ್ಲ, ಅವನಷ್ಟು ಬಳಕೊಂಡ್ ಬಂದು ಒಂದ ಕಡೆ ಹಾಕಿ ಚಿಲ್ಲ ಪ್ಯಾಕ್ ಮಾಡಿ ನಿಮಗೆ ಕೊಡಾತೀವಿ. ನೀವೇನು ಮಾಡಬೇಕು, ಫಸ್ಟ್ ಕ್ಲಾಸ್ ನಿಮ್ಮ ಕಡೆ ಮುಚ್ಚಿಟ್ಕೋಬೇಕು. ಯಾರು ಗೊತ್ತಿರಂಗಿಲ್ಲ ಅವ್ರಿಗೂ ಕೊಡ್ಬೇಕು. ಮತ್ತೆ ಎಷ್ಟು ಮುಚ್ಚಿಟ್ಕೋತೀರೋ ಅಷ್ಟು ಬಚ್ಚಿಟ್ಟದ್ದು ಕೊಳೆಯುತ್ತದೆ, ಬಿಚ್ಚಿಟ್ಟದ್ದು ಬೆಳೆಯುತ್ತದೆ. ದೊಡ್ಡವ್ರು ಹೇಳ್ತಾರಲ್ಲ, ಬಚ್ಚಿಟ್ಟದ್ದು ಏನ್ ಮಾಡ್ತದ, ಕೊಳ್ತೋಗತಿ. ಅದು ಎಷ್ಟು ಬಿಚ್ಚಿಡ್ತೀವಲ್ಲ ಅಷ್ಟು ಬೆಳೆಯುತ್ತದ. ಸೊ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ನಮ್ಮ ವಿಡಿಯೋನು ನಿಶ್ವಾರ್ಥದಿಂದ ಏನ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಚಲೋ ಕಮೆಂಟ್ ಮಾಡ್ರಿ, 1-2 ಲೈಕ್ ಕೊಡ್ರಿ. ನಿಮ್ಮ ಒಂದು ಲೈಕ್ದಿಂದ ನಾ ಏನು ಪ್ರಧಾನಮಂತ್ರಿ ಆಗಂಗಿಲ್ಲ. 1-2 ಲೈಕ್ ಕೊಡ್ರಿ, 1-2 ಶೇರ್ ಮಾಡ್ರಿ, ಇಷ್ಟ ನಾವು ಕೇಳ್ಕೋದ. ಯಾಕಂದ್ರೆ ನಮಗೂ ಸ್ವಲ್ಪ ಹುರುಪು ಆಕೈತಿ. ಮನುಷ್ಯಾಗ ಹುರುಪು ಅಂದ್ರೆ ಏನಾರು ಮಾಡಕ್ಕೆ ಸಾಧ್ಯ ಐತಿ. ಸೊ ನಮ್ಮ ತರಗತಿಗಳು ನಿಮಗೆ ಯೂಸ್ ಆಕಾವ ಅಂತ ಹೇಳ್ಕೊತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಮುಂಬರ್ತಕ್ಕಂತಹ ಕನಸಿನ ನೌಕರಿ ನನಸಾಗಲಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.